ನೋಡಿ, ಪ್ರತಿಯೊಂದು ರಾಜ್ಯದಲ್ಲಿ ನಡೆಯೋದು ಪ್ರತಿಯೊಂದಕ್ಕೂ ಕಾಂಟ್ರವರ್ಸಿ ಇದ್ದೇ ಇರುತ್ತೆ. ಇವಾಗ ಒಂದಲ್ಲ ಒಂದು ತಗೊಂತಾನೆ ಇದೆ. ರಾಜ್ಯದಲ್ಲಿ ನಿಮಗೂ ಗೊತ್ತಿರ್ಬೋದು, ಮಣ್ಣೆಲ್ಲ ಒಂದ್ರದ್ದಾಯ್ತು, ಈಗ ಇದ್ರದ್ದಾಯ್ತು. ಹೆಂಗಾಗಿದೆ ಅಂದ್ರೆ, ಇವಾಗ ಕರ್ನಾಟಕದಲ್ಲಿ ವರ್ಷಕ್ಕೊಂದ್ಸರಿ ನಡೀತೈತೆ ಕನ್ನಡಿಗರು. ಕನ್ನಡಿಗರು ಅಂದ್ರೆ ಯಾರು? ಕನ್ನಡಿಗರು ಅಂದ್ರೆ ಎಲ್ರೂ. ಕನ್ನಡಿಗರ ಜಾತಿನೇ ಇಲ್ಲ, ಧರ್ಮ ಇಲ್ಲ, ಎಲ್ಲ ಕನ್ನಡಿಗರೇ. ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಕನ್ನಡಿಗರೇ. ಆದ್ರೆ ಇಲ್ಲಿ ಯಾರೋ ಅವ್ರವರು ಬೇಳೆ ಬೇಯಿಸ್ಕೊಳಕ್ಕೆ ಧರ್ಮಗಳ ಬಗ್ಗೆ, ಧರ್ಮಗಳಲ್ಲಿ ತಂದಿಡುವಂತ ಕೆಲಸಗಳು ಮಾಡಕ್ ಹೋಗ್ಬಾರ್ದು. ವರ್ಷ ವರ್ಷ ನಡ್ಕೊಂಡ್ ಬರ್ತಿದೆ. ಇವಾಗ ನಿಜಾರ್ ಅಹಮದ್ ಅಂತವ್ರು ಬಂದ್ ಕೂಡ, ಅವ್ರು ಕೂಡ ದಸರಾ ಉದ್ಘಾಟನೆ ಇದರಲ್ಲಿ ಇದ್ರು. ಅವ್ರು ಬಂದಾಗ ಆಗಿಲ್ಲ ಸಮಸ್ಯೆ, ಇವ್ರು ಬಂದಾಗ ಆಗಿದೆ ಸಮಸ್ಯೆ. ಅಂದ್ರೆ ಇವ್ರದ್ದು ಸಮಸ್ಯೆ ಐತೆ ಅಂತ ಗೊತ್ತಿದ್ಮೇಲೆ ಏನಕ್ಕೆ ಅವ್ರನ್ನ ದಸರಾ ಇದಕ್ಕೆ ಹಾಕೊಬೇಕು ಅಲ್ವಾ? ಇವಾಗ ಎಲ್ಲ ಒಂದ್ ದೇವ್ರ ಕೆಲಸ ಮಾಡ್ಬೇಕಂದ್ರೆ ಅಚ್ಚುಕಟ್ಟಾಗಿ ಅದು ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇವಾಗ ಬಾನು ಮುಷ್ಟಕ್ ಅವ್ರದ್ದು ಗೊತ್ತಿದೆ ಈ ರೀತಿ ಅವ್ರು ಹೇಳಿಕೆಗಳು ಕೊಟ್ಟಿದ್ದಾರೆ ಅಂದಾಗ ಅವಶ್ಯಕತೆ ಏನಿತ್ತು? ನಿಜಾರ್ ಅಹಮದ್ ಅವ್ರು ಮಾಡಿದಾಗ ಆಗಿಲ್ದಿದ್ದ ತೊಂದ್ರೆ ಇವ್ರು ಬಂದಾಗ ತೊಂದರೆ ಆಗ್ತಿದೆ ಅಂದ್ರೆ, ಈ ನಾಡಿಗೆ, ಈ ಭುವನೇಶ್ವರಿ ತಾಯಿಗೆ ಅರ್ಶಿನ ಕುಂಕುಮ ಬಗ್ಗೆ ಮಾತಾಡ್ಮೇಲೆ ಜನಕ್ಕೆ ಬೇಸರ ಆಗಿದೆ. ಇಂಥವ್ರು ಮಾಡ್ಬೇಕಾ ಅನ್ನೋದು. ಇಲ್ಲಿ ಧರ್ಮ ಬರ್ತಾ ಇಲ್ಲ. ಆ ತಾಯಿ ಮಾತಾಡಿರೋದೇನು? ಅರಿಶಿನ ಕುಂಕುಮ. ಇದು ಸಂಕೇತ ರೀ, ಇದು ಭಾರತ ದೇಶ. ಹೋಗ್ಲಿ, ಬಾನು ಮುಷ್ಟಕ್ ಅವರಿಂದ ಆಗಿದೆಯಾ ಇದು ಅರಿಶಿನ ಕುಂಕುಮ? ತಲಾಂತರದಿಂದ ನಡ್ಕೊಂಡ್ ಬಂದಿರೋ ಆಚರಣೆ. ಭಾರತಾಂಬೆ ಭುವನೇಶ್ವರಿ ತಾಯಿಯನ್ನು ನಾವು ಕೂಗ್ತೀವಿ. ಭುವನೇಶ್ವರಿ ತಾಯಿಯನ್ನು ನಾವು ಕೂಗ್ತಾ ಇದೀವಲ್ಲ. ಇವಾಗ ಶಾಲೆ ಯಾರು ಹಾಕ್ತವ್ರೆ? 3 ಧರ್ಮದವರು ಹಾಕ್ತವ್ರೆ. ಕನ್ನಡ ಶಾಲೆಗೆ ಜಾತಿ ಧರ್ಮ ಇದೇನ್ರಿ? ಈ ಲೇಪನ ಹಚ್ಬೇಕೇನ್ರಿ? ಹಚ್ಬೇಕಾ? ಅವಶ್ಯಕತೆ ಇದೆಯಾ? ಯಾರೇ ಆಗಿರ್ಲಿ, ನಾವು ಹೇಳೋದಿಷ್ಟೇ, ಒಂದು ದೇವ್ರ ಕೆಲಸ ಮಾಡ್ಬೇಕಾದಾಗ ಧರ್ಮಗಳು ತಂದು ತಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಈ ಕೆಲಸ ಮಾಡಕ್ ಹೋಗಬೇಡಿ, ಆಯ್ತಾ? ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಇವಾಗ ಚಾಮುಂಡಿ ಬೆಟ್ಟ ಇಷ್ಟು ವರ್ಷ ಇದ್ದಿಲ್ಲ, ಇವಾಗ ಅದೊಂದು ಹೇಳಿಕೆಗಳು ಬಂತು. ಚಾಮುಂಡಿ ಬೆಟ್ಟ ಹಿಂದೂಗಳ್ದ, ಇವೆಲ್ಲ ಏನು ಅನಗತ್ಯವಾದಂತ ಚರ್ಚೆಗಳು, ಮಾತುಗಳು. ಇದೆಲ್ಲ ಅವಶ್ಯಕತೆ ಇಲ್ಲ. ಯಾರು ಹೇಳಿಕೆ ಕೊಡ್ತಾರಲ್ಲ ಅವ್ರು ತಳ್ತಾಳ ಅಂತ ಅದು ಬಂದಿದೆ. ನಾನು ಹುಟ್ಟಕ್ ಮುಂಚೆನೆ ಬಂದಿದ್ದೆ, ತಳ್ತಾಳ ಅಂತ ನಡ್ಕೊಂಡ್ ಬಂದಿದೆ. ಸಾವಿರಾರು ವರ್ಷದ ಇತಿಹಾಸಗಳಿದೆ, ನಡ್ಕೊಂಡ್ ಬಂದಿದೆ. ಡೇ ಬೈ ಡೇ ಹಂಗೆ ಮುಂದಕ್ಕೆ ಬರ್ತಾನೆ ಇದೆ, ನಡ್ಕೊಂಡು ಹೋಗುತ್ತೆ. ನಾವಿಲ್ಲ ಅನ್ನೋ ನಡೀತೈತೆ, ನಾವಿದ್ರೂ ನಡೀತೈತೆ ಕಾರ್ಯಕ್ರಮಗಳು. ಆದ್ರೆ ತಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ಕಾಂಟ್ರವರ್ಸಿ ಇರೋನ ತಗೊಂಬಂದು ಅಲ್ಲಿ ಕೂಣಿಸಿ ಏನಾಗುತ್ತೆ ಅಂತ ನೋಡಿ, ನಾವು ಇವ್ರ ಪರ, ನಾವು ಅವ್ರ ವಿರೋಧ ಅನ್ಕೊಂಡು ತಮ್ಮ ಬೇಳೆ ಬೇಯಿಸ್ಕೊಳೋದು ಬಿಟ್ಟು ಎಲ್ಲಾ ಧರ್ಮಗಳಲ್ಲೂ ಅವ್ರವ್ರನ್ನ ಪಾಲನೆ ಮಾಡಕ್ ಬಿಡಿ. ಯಾರು ನಮ್ಮ ಧರ್ಮದಲ್ಲಿ ಇದಾರ, ನಮ್ಮ ಹಿಂದೂ ಧರ್ಮದ ಅವನೇ ಆ ಕಾರ್ಯಕ್ರಮಕ್ಕೆ ಅವನ್ನೇ ಮಾಡಿ. ಆಯ್ತು, ಮಾಡಿದೀವ, ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಈ ನಾಡಿನ ಬಗ್ಗೆ ಆ ಅಮ್ಮ ಪ್ರಶಸ್ತಿ ಎಲ್ಲ ತಗೊಂಡವ್ರೆ. ಈ ನಾಡಿನ ಬಗ್ಗೆ ಒಂದು ಗೌರವ ಬೇಡ? ಅವರು ಒಬ್ಬ ತಾಯಿಯಾಗಿ, ಒಂದು ಹೆಂಗಸಾಗಿ, ಒಂದು ಭುವನೇಶ್ವರಿ ತಾಯಿ ಬಗ್ಗೆನೆ ಒಂಥರ ಮಾತಾಡಿದಾಗ ಮನ್ಸಿಗೆ ನೋವಾಗುತ್ತೆ ರೀ. ಕನ್ನಡ ಶಾಲೆ ಯಾರು ಹಾಕಲ್ವಾ? ಅರ್ಶಿನ ಕುಂಕುಮ ಅಂತ ಹೇಳ್ತಾ ಇದೀವಲ್ಲ, ಅರ್ಶಿನ ಕುಂಕುಮ ಯಾರು? ಅರ್ಶಿನ ಕುಂಕುಮ ಕಲರನ್ನೇ ನಾವು ಹಾಕ್ತಾ ಇರೋದು ಶಾಲು. ಆ ಶಾಲೆ ಯಾರು ಹಾಕ್ತಾ ಇದೀವಿ? ಕರ್ನಾಟಕದಲ್ಲಿ ಎಲ್ಲರೂ ಹಾಕ್ತಾ ಇದೀವಿ. ಮುಸ್ಲಿಂ ಅವ್ರು ಹಾಕ್ತಾರೆ, ಕ್ರಿಶ್ಚಿಯನ್ಸ್ ಹಾಕ್ತಾರೆ, ಹಿಂದೂಗಳು ಹಾಕ್ತಾರೆ, ಎಲ್ಲರೂ ಹಾಕ್ತೀವಿ ಕನ್ನಡ ಶಾಲೆನ. ಅರ್ಶಿನ ಕುಂಕುಮ ಲೆಕ್ಕ ಅದು. ಅವತ್ತಿನ ಪದ್ಧತಿ ಬಂದಿದೆ. ಇವತ್ತು ಯಾರೋ ಬಂದು ಹೇಳಿದ ತಕ್ಷಣ ಪದ್ಧತಿಗಳು ಚೇಂಜ್ ಆಗಲ್ಲ. ಸನಾತನ ಧರ್ಮ ಹಂಗೆ ಉಳಿಸ್ಕೊಂಡ್ ಬಂದಿದೆ. ಅವ್ರವ್ರ ಧರ್ಮ ಅವ್ರು ಉಳಿಸ್ಕೊಂಡ್ ಬಂದವ್ರೆ. ಕಾಂಟ್ರವರ್ಸಿಗಳು ಮಾಡಿಕೊಂಡು ದೇವ್ರ ಕಡೆ ಗಮನ ಕೊಡೋದು ಬಿಟ್ಟು ಈ ತರ ಚರ್ಚೆಗಳು ಮಾಡೋದು ಬಿಟ್ಟು ಇಂಥದ್ದು ಯಾವ ಮುಂದಕ್ಕೆ ಯಾವತ್ತೂ ಈ ತರ ಮಾಡಕ್ ಹೋಗ್ಬೇಡಿ. ಎಲ್ಲಾ ಧರ್ಮಗಳನ್ನ ಗೌರವಿಸೋಣ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದ್ ಬಿಟ್ಬಿಟ್ಟು ಯಾರನ್ನ ಕಾಂಟ್ರವರ್ಸಿಯನ್ನು ಕರ್ಕೊಂಬಂದ್ಬಿಟ್ಟು ದೇವ್ರ ಕೆಲಸ ಮಾಡೋ ಟೈಮಲ್ಲಿ ಇಂಥದ್ದು ಮಾತಾಡೋದು ತಪ್ಪಾಗುತ್ತೆ. ಅವನ್ನ ಬಿಟ್ಟು ಬೇರೆಯವ್ರನ್ನ ಹಾಕೊಂಡ್ರೆ ಉತ್ತಮ. ಯಾಕಂದ್ರೆ ಈ ನಾಡಿನ್ಗೆ ಗೌರವ ಕೊಟ್ಟಿಲ್ಲ ಅಮ್ಮ. ಅರ್ಶಿನ ಕುಂಕುಮ ಬಗ್ಗೆ ಮಾತಾಡೋರೆ, ಭುವನೇಶ್ವರಿ ತಾಯಿ ಬಗ್ಗೆ ಮಾತಾಡಿದ್ಮೇಲೆ ಅಂತ ತಾಯಿಯಿಂದ ನಾವು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಸರೋಗಲ್ಲ. ಬೇರೆ ಒಳ್ಳೆ ಸಾಧನೆ ಮಾಡಿರೋದು ಸಾವಿರಾರು ಜನ ಅವ್ರೆ ಕರ್ನಾಟಕದಲ್ಲಿ. ಅಂತ ಅವಕಾಶ ಕೊಡಿ. ಯಾವಾಗ ನಮ್ಮ ಈ ಕನ್ನಡಿಗರ ಮೇಲೆ ಅವ್ರಿಗೆ ಗೌರವ ಇಲ್ಲ, ಈ ನೆಲದ ಮೇಲೆ ಗೌರವ ಇಲ್ಲ, ಅರ್ಶಿನ ಕುಂಕುಮ ಅಂತ ಮಾತಾಡ್ಮೇಲೆ ಅಂತ ತಾಯಿಯಿಂದ ನಾವು ಅದನ್ನ ಹಬ್ಬದ ವಾತಾವರಣ ನೋಡಕ್ಕೆ ನಮ್ಗೆ ಇಷ್ಟ ಇಲ್ಲ. ದಯವಿಟ್ಟು ಅದನ್ನ ಚೇಂಜ್ ಮಾಡಿ, ಒಳ್ಳೇದು. ತಂದಿರೋ ಇದು ಇವೆಲ್ಲ ಅನಗತ್ಯ ಚರ್ಚೆಗಳು,
ಮಾತುಗಳು, ನಾನು ಈ ಧರ್ಮದ ಪರವಾಗಿದ್ದೀನಿ, ನಾನು ಈ ಧರ್ಮದ ಪರವಾಗಿದ್ದೀನಿ ಅನ್ನೋ ಮಾತಿಗೆ ಇವೆಲ್ಲ ಪುಷ್ಟಿ ಕೊಡುತ್ತೆ. ಸರಿಯಾಗಿ ನಾವು ಜವಾಬ್ದಾರಿ ಜಾಗದಲ್ಲಿ ಇದೆ, ಇದು ಬೇಡಪ್ಪ, ಇದು ಹಿಂಗಿದೆ, ಇದು ಸರಿ ತಪ್ಪು ಅಂತ ನೋಡೋ ಜಾಗದಲ್ಲಿ ಇರೋರೇ ತಪ್ಪು ಮಾಡ್ತಾರೆ. ಈ ಪ್ರಜೆಗಳು ಇನ್ನೇನ್ ಮಾಡ್ತಾರೆ, ನೋಡ್ಕೊಂಡು ಪರ ವಿರೋಧ ಮಾತಾಡ್ತಾ ನೋಡ್ಕೊಂಡು ಹೋಗ್ತಾವ್ರೆ. ಇದು ನಿಲ್ಸ್ಬೇಕು. ಇದು ದೇವ್ರ ಕೆಲಸ ನಡ್ಕೊಂಡೋಗ್ಲಿ. ಇಲ್ಲಿ ಜಾತಿ ಧರ್ಮಗಳ ತಂದಿರೋಂಥ ಕೆಲಸಗಳು ಬೇಡ. ಅವ್ರವ್ರ ಧರ್ಮ ಅವ್ರವ್ರು ಕಾಪಾಡ್ಕೊಂಡು ಅವ್ರವ್ರ ದೇವ್ರ ಕೆಲಸ ಮಾಡ್ಕೊಂಡು ಹೋಗೋದು ಉತ್ತಮ ಎಲ್ಲಾರ್ಗು.